ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮನೇಲಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಹೋಟೆಲಲ್ಲಿ ಸಿಗೋ ಥರ ಸಬ್ಬಕ್ಕಿ ಪಾಯಸನ ಯಾವ ಥರ ಮಾಡೋದು ಅಂತ ನೋಡೋದ ಬನ್ನಿ. ಇವಾಗ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಸೀದಾ ಅಡುಗೆ ಕಡೆಗೆ ಹೋಗೋಣ. ಅದಕ್ಕೆ ನಾನು ಗೋಡಂಬಿ ತಗೊಂಡಿದ್ದೀನಿ, ದ್ರಾಕ್ಷಿ ಮತ್ತು ಕಲ್ಲಂಗಡಿ ಹಣ್ಣು ಸೀಡ್ಸು ಮತ್ತು ಇದು ನೈಲಾನ್ ಸಬ್ಬಕ್ಕಿನ ತಗೊಂಡಿದ್ದೀನಿ. 1 ಲೀಟ್ರ್ ಗಟ್ಟಿ ಹಾಲು ಮತ್ತು ಇದರಲ್ಲಿ 1 ಬಟ್ಲಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಆದರೆ ಅದರಲ್ಲಿ 1 ಬಟ್ಲಷ್ಟು ಸಕ್ಕರೆ ಬೇಕು. ಈಗ ಅದನ್ನು ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಏನು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀರಾ? ಇದಕ್ಕೆ ನಾನು ಕೇಸರಿ ದಳಗಳನ್ನ ಹಾಕ್ಕೊಂಡು ಬಿಸಿ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ನೆನೆಸೋದ್ರಿಂದ ಬೇಗ ಆಗುತ್ತೆ. ಇವಾಗ ನಾವು ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಲೀಟ್ರಷ್ಟು ಹಾಲಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ಅದು ಹಾಲು ಕಾಯ್ತಾ ಇರಲಿ, ಪಕ್ಕದಲ್ಲೇ ನಾವು ಇನ್ನೊಂದು ಪಾತ್ರೆಯಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ ಗೋಡಂಬಿ ಮತ್ತು ಕಲ್ಲಂಗಡಿ ಹಣ್ಣು ಸೀಡ್ಸ್ ಎರಡನ್ನೂ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಹೊತ್ತು. ಇವಾಗ ಅದಕ್ಕೆ ಸ್ವಲ್ಪ ದ್ರಾಕ್ಷಿನೂ ಕೂಡ ನಾನು ಈ ಟೈಮಲ್ಲಿ ಹಾಕ್ಕೊತೀನಿ. 3 ಫ್ರೈ ಮಾಡ್ಕೋಬೇಕು. ನಿಮಗೆ ಬೇಕು ಅಂದರೆ ಇದಕ್ಕೆ ಬಾದಾಮಿ ಕೂಡ ಹಾಕ್ಕೋಬೋದು. ಬಾದಾಮಿ ಪೌಡ್ರ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಬಾದಾಮಿ ಪೌಡ್ರ್ ಯೂಸ್ ಮಾಡ್ಕೊತಾ ಇಲ್ಲ ಸಬ್ಬಕ್ಕಿ ಪಾಯಸಕ್ಕೆ. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ನಾವು ಹಾಲು ಏನು ಕಾಯಿಸಿಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ತೋರಿಸಿದ್ನಲ್ಲ ಟೀ ಕಪ್ನ ಅಳತೆಯಲ್ಲಿ 1 ಕಪ್ಪಷ್ಟು ಸಬ್ಬಕ್ಕಿನ ನಾವು ತೊಳೆದು ನೆನೆಸಿಟ್ಕೋಬೇಕು. ಅದನ್ನು ನೀವು ಇವಾಗ ಮಾಡ್ತೀವಿ ಅಂದರೆ 1 ಅವರ್ ಮುಂಚೆನೇ ನೀವು ನೆನೆಸಿಟ್ಕೊಂಡ್ರೆ ಸಬ್ಬಕ್ಕಿ ತುಂಬ ಚೆನ್ನಾಗಿ ನೆಂದಿರುತ್ತೆ, ಬೇಗ ಆಗುತ್ತೆ. ಇಲ್ಲ ನಾವು ಈಗಲೇ ಮಾಡಬೇಕು ಅನ್ನೋದಾದರೆ ನೀವು ಹಾಲೆಲ್ಲ ಕಾಯಕ್ಕಿಡೋಕ್ಕೂ ಮುಂಚೆ ಒಂದು 10 ನಿಮಿಷ ಅಂತ ಬಿಸಿ ನೀರಲ್ಲಿ ಕಾಯಿಸಿಟ್ಕೊಂಡ್ರೆ ಸಾಕು. ಬಿಸಿ ನೀರನ್ನು ಕಾಯಿಸಿಟ್ಕೊಂಡು ಆಮೇಲೆ ನೀವು ಸಬ್ಬಕ್ಕಿನ ನೆನೆಸ್ಕೊಂಡ್ರೆ ಬೇಗನೆ ಆಗುತ್ತೆ. ಇವಾಗ ಸಬ್ಬಕ್ಕಿನ ನಾನು ಹಾಲು ಕಾಯಿಸಿದ್ನಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದು ಒಂದು ಕುದಿ ಬಂದಿದೆ. ಇವಾಗ ಅದಕ್ಕೆ ನಾನು ಏನು ಸಕ್ಕರೆ ಎತ್ತಿಟ್ಕೊಂಡಿದ್ದೆ, ನನಗೆ ಇದಕ್ಕೆ ಅರ್ಧ kg ಸಕ್ಕರೆ ಬೇಕಾಗುತ್ತೆ. ಅರ್ಧ kgಯಷ್ಟು ಸಕ್ಕರೆನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಯಾವುದೇ ಥರದ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಕೇಸರಿ ದಳಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನಾನು. ನೀವು ಕೇಸರಿ ದಳ ಇಲ್ಲಾಂದರೆ ನೀವು ಇದಕ್ಕೆ ಫುಡ್ ಕಲರ್ ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಅವರು ತುಂಬ ಖುಷಿ ಪಡ್ತಾರೆ. ಹಾಲ್ಗಿರು ಯಾವಾಗಲೂ ಶಾವ್ಗೆನೇ ಹಾಕಿ ಮಾಡ್ತಾಯಿರ್ತೀವಿ. ಈ ರೀತಿನೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಯಾವುದೇ ಹೊಸ ಅಡುಗೆಗಳನ್ನ ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ. ನೋಡಿ ಇವಾಗ ಪಾಯಸ ಆಗಿದೆ. ಏನಿಲ್ಲ ಅಂದರೆ 10 ನಿಮಿಷದಲ್ಲೆಲ್ಲ ಪಾಯಸ ರೆಡಿ ಆಗುತ್ತೆ. ನೋಡಿದ್ರಾ ಎಷ್ಟು ನೀಟಾಗಾಗಿದೆ. ಆರಿದ್ಮೇಲೆ ಅದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಪಾಯಸ. ಇವಾಗ ಬಿಸಿ ಇದೆಯಲ್ವ ಅದಕ್ಕೋಸ್ಕರ ತೆಳುವಾಗಿ ಕಾಣಿಸ್ತಾ ಇದೆ. ಸಬ್ಬಕ್ಕಿ ಇನ್ನೂ ಹರಡಿಕೊಂಡು ಇನ್ನೂ ನೀಟಾಗಿ ಕಾಣಿಸುತ್ತೆ ಅವಾಗ. ನೋಡಿ ಇವಾಗ ಪಾಯಸ ರೆಡಿ. ಸರ್ವ್ ಮಾಡಿಕೊಂಡು ಕುಡಿತಾ ಇರೋದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿತ್ತು ಪಾಯಸ ಮಾತ್ರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನನಗೆ. ತುಂಬ ಜನ ನೋಡ್ತಾ ಇದ್ದೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.